ದೇಶದ ಮೊದಲ ಚುನಾವಣೆ 4 ತಿಂಗಳು ನಡೆದಿತ್ತು. ಜೋಡೆತ್ತು ಕಾಂಗ್ರೆಸ್ ಚಿಹ್ನೆಯಾಗಿತ್ತು. ದೇಶದಲ್ಲಿ ಸಂಸತ್ಗೆ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು 1951-52ರಲ್ಲಿ. ಬಹುಶಃ ದೇಶದ ಇತಿಹಾಸದಲ್ಲಿ ಸುದೀರ್ಘ ಕಾಲ ನಡೆದ ಚುನಾವಣೆಯದು. 1951ರ ಅಕ್ಟೋಬರ್ 25ರಿಂದ 1952ರ ಫೆಬ್ರವರಿ 21ರವರೆಗೆ ಚುನಾವಣೆ ನಡೆಯಿತು. 1947ರಲ್ಲಿ ಸ್ವಾತಂತ್ರ್ಯ ದೊರೆತ ಬಳಿಕ ಸಂವಿಧಾನ ಒಪ್ಪಿಕೊಂಡು ಬಹುಪಕ್ಷೀಯ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳವಡಿಸಿಕೊಂಡಿದ್ದ ಭಾರತ 1951ರಲ್ಲಿ ಮೊದಲ ಚುನಾವಣೆ ಎದುರಿಸಿತು. 53 ಪಕ್ಷಗಳ ನಡುವೆ ನಡೆದಿದ್ದ ಪೈಪೋಟಿಯಲ್ಲಿ ಕಾಂಗ್ರೆಸ್ ಚಾರಿತ್ರಿಕ ಜಯ ಗಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯಿತು. ಚುನಾವಣೆ ವಿಷಯಗಳು. ಸುಮಾರು 36 ಕೋಟಿಯಷ್ಟಿದ್ದ ಭಾರತದ ಜನರಿಗೆ ಆಹಾರ ಸಮಸ್ಯೆ ಎದುರಾಯಿತು. ವಿದೇಶಗಳಿಂದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳಬೇಕಾಯಿತು. ಕೃಷಿಗೆ ಪೂರಕವಾದ ನೀರಾವರಿ ವ್ಯವಸ್ಥೆ ಇಲ್ಲದೆ ಆಹಾರ ಪದಾರ್ಥ ಬೆಳೆಯಲು ದೊಡ್ಡ ಸಮಸ್ಯೆ ಕಾಡಿತು. ದೇಶದ ಆಡಳಿತ ವ್ಯವಸ್ಥೆ ಮುನ್ನಡೆಸಲು ಸರಿಯಾದ ಕಾನೂನುಗಳು ಇರಲಿಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡಲು ನೀತಿ ನಿಯಮಗಳು ಸಹ ಇರಲಿಲ್ಲ. ಭಾರತ ಪಾಕಿಸ್ತಾನಗಳ ನಡುವೆ ಅಧಿಕಾರ ಹಾಗೂ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆಯಿಂದ ದೇಶದ ಹಣಕಾಸು ಪರಿಸ್ಥಿತಿ ಡೋಲಾಯಮಾನವಾಯಿತು. ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ತಾನು ಎಂದು ಕಾಂಗ್ರೆಸ್ ಬಿಂಬಿಸಿಕೊಂಡಿತು. ಕಾಂಗ್ರೆಸ್ಸಿನ ಚಿಹ್ನೆ ಜೋಡೆತ್ತು. ಜೋಡೆತ್ತು ಚಿಹ್ನೆ ಮೇಲೆ ಮತಯಾಚಿಸಿದ ನೆಹರು ಮತ್ತವರ ತಂಡ ದೇಶದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ರೂಪಿಸುವ ಭರವಸೆ ನೀಡಿ ಅಭೂತಪೂರ್ವ ಜಯ ಗಳಿಸಿತು. ಅಣಕು ಮತದಾನ. ಚುನಾವಣೆ ಮತದಾನದ ಬಗ್ಗೆ ಅರಿವಿಲ್ಲದ ಜನರಿಗೆ ತಿಳುವಳಿಕೆ ನೀಡಲು ಕೆಲವು ದಿನಗಳ ಕಾಲ ಅಣಕು ಮತದಾನ ನಡೆಸಬೇಕಾಯಿತು. ಜನರಲ್ಲಿ ಒಂದಿಷ್ಟು ಅರಿವು ಮೂಡಿದಾಗ ಚುನಾವಣೆ ನಡೆಸಲಾಯಿತು. ಒಟ್ಟು ಸ್ಥಾನಗಳು 489. ದೇಶದ ಮೊದಲ ಲೋಕಸಭೆ ಚುನಾವಣೆ 489 ಸ್ಥಾನಗಳಿಗೆ ನಡೆಯಿತು. ಮೊದಲ ಮತ ಹಿಮಾಚಲ ಪ್ರದೇಶದ ಚಿನಿಯಲ್ಲಿ ಚಲಾವಣೆಯಾಯಿತು. ಮತದಾನ ಹಾಕಿದ್ದು 17.32 ಕೋಟಿ ಜನ. ಮೊದಲ ಚುನಾವಣೆ ವೇಳೆ 21 ವರ್ಷ ಮೇಲ್ಪಟ್ಟವರಿಗೆ ಮತದಾನದ ಹಕ್ಕು ನೀಡಲಾಯಿತು. 36 ಕೋಟಿ ಇದ್ದ ಜನಸಂಖ್ಯೆಯಲ್ಲಿ 17.32 ಕೋಟಿ ಜನ ಮೊದಲ ಚುನಾವಣೆಯಲ್ಲಿ ಮತದಾನದ ಹಕ್ಕು ಪಡೆದಿದ್ದರು. 4 ತಿಂಗಳು ಮತದಾನ. 4 ತಿಂಗಳ ಕಾಲ ನಡೆದ ಮೊದಲ ಚುನಾವಣೆಯಲ್ಲಿ 45% ಮತದಾರರು ಹೊಸ ಸರ್ಕಾರದ ಆಯ್ಕೆಗೆ ಹಕ್ಕು ಚಲಾಯಿಸಿದ್ರು. ಅಂದ್ರೆ ಸುಮಾರು 10.59 ಕೋಟಿ ಮತದಾರರು ಹಕ್ಕನ್ನ ಚಲಾಯಿಸಿದರು. ಮುಂಚೂಣಿ ನಾಯಕರು. ಜವಾಹರ್ಲಾಲ್ ನೆಹರು ಕಾಂಗ್ರೆಸ್, ಶ್ಯಾಮ್ ಪ್ರಸಾದ್ ಮುಖರ್ಜಿ ಜನಸಂಘ, ರಾಮ್ ಮನಮೋಹರ್ ಲೋಹಿಯಾ ಸೋಷಿಯಲಿಸ್ಟ್ ಪಕ್ಷ, ಆಚಾರ್ಯ ಕೃಪಲಾನಿ ಕಿಸಾನ್ ಮಜ್ದೂರ್ ಪ್ರಜಾ ಪಕ್ಷ. ಕಾಂಗ್ರೆಸ್ಗೆ ಚಾರಿತ್ರಿಕ ವಿಜಯ. ಕಾಂಗ್ರೆಸ್ ಭಾರತೀಯ ಜನಸಂಘ ಅಂದ್ರೆ ಈಗಿನ ಬಿಜೆಪಿ, ಕಮ್ಯುನಿಸ್ಟ್ ಪಾರ್ಟಿ ಸೇರಿ 53 ರಾಜಕೀಯ ಪಕ್ಷಗಳು ಮೊದಲ ಚುನಾವಣೆ ಎದುರಿಸಿದವು. 1874 ಅಭ್ಯರ್ಥಿಗಳು ಲೋಕಸಭೆಗೆ ಆಯ್ಕೆ ಬಯಸಿದ್ದರು. ಕಾಂಗ್ರೆಸ್ ಪಕ್ಷ ಚಲಾವಣೆಯಾದ ಮತಗಳಲ್ಲಿ 45% ಮತ ಪಡೆದುಕೊಂಡು 364 ಸ್ಥಾನ ಬಾಚಿಕೊಂಡು ಅಭೂತಪೂರ್ವ ಗೆಲುವು ಸಾಧಿಸಿತು. ಕಾಂಗ್ರೆಸ್ಗೆ ಪೈಪೋಟಿ ಕೊಡಬಹುದು ಎಂದು ಭಾವಿಸಲಾಗಿದ್ದ ಕಮ್ಯುನಿಸ್ಟ್ ಪಕ್ಷ ಕೇವಲ 16 ಸ್ಥಾನ ಪಡೆಯಿತು. ಎಸ್ಪಿ ಸೋಷಿಯಲಿಸ್ಟ್ ಪಕ್ಷ 12, ಕೆಎಂಪಿ ಕಿಸಾನ್ ಮಜ್ದೂರ್ ಪಕ್ಷ 9, ಬಿಜೆಎಸ್ ಭಾರತೀಯ ಜನಸಂಘ 3, ಪಕ್ಷೇತರರು 37 ಕ್ಷೇತ್ರಗಳಲ್ಲಿ ಜಯಗಳಿಸಿದರು. ಗೆದ್ದ ಪ್ರಮುಖರು ಇವರು: ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಚೇತಾ ಕೃಪಲಾನಿ, ಗುಲ್ಜಾರಿ ಲಾಲ್ ನಂದಾ, ಶ್ಯಾಮ್ ಪ್ರಸಾದ್ ಮುಖರ್ಜಿ, ಕಾಕಾ ಸಾಹೇಬ್ ಕಾಲೇಲ್ಕರ್. ಅಂಬೇಡ್ಕರ್ ಸೋತರು. ದೇಶಕ್ಕೆ ಸಂವಿಧಾನ ನೀಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಮೊದಲ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದು ದೇಶದ ಕಹಿ ಘಟನೆಗಳಲ್ಲಿ ಒಂದಾಯಿತು.
ಮುಂಬೈ ಉತ್ತರ ಕೇಂದ್ರದಿಂದ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ದ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾರಾಯಣ್ ಸತೋಬಾ ಕ್ರಜೋಲ್ಕರ್ ಸೋಲಿಸಿದ್ದರು. ನೆಹರುಗಿಂತ ರೆಡ್ಡಿ ಅಧಿಕ ಮತ ಪಡೆದರು. ಪೀಪಲ್ಸ್ ಡೆಮೊಕ್ರೆಟಿಕ್ ಪಕ್ಷದ ರವಿ ನಾರಾಯಣ ರೆಡ್ಡಿ ಮೊದಲಿಗರಾಗಿ ಸಂಸತ್ಗೆ ಕಾಲಿಟ್ಟರು. ನೆಹರು ಅವರಿಗಿಂತ ಅಧಿಕ ಮತ ಪಡೆದುಕೊಂಡು ಆಂಧ್ರಪ್ರದೇಶದ ಅಂದ್ರೆ ಈಗಿನ ತೆಲಂಗಾಣದಿಂದ ಆಯ್ಕೆಯಾಗಿದ್ದರು. ಜವಾಹರ್ಲಾಲ್ ನೆಹರು ಉತ್ತರ ಪ್ರದೇಶದ ಫುಲ್ಪುರ್ ಕ್ಷೇತ್ರದಿಂದ ಮೊದಲ ಬಾರಿಗೆ ಆಯ್ಕೆಯಾಗಿದ್ದರು. 1964ರ ಜೀವಿತಾವಧಿಯ ಕೊನೆಯವರೆಗೂ ಅದೇ ಕ್ಷೇತ್ರದಿಂದ ಚುನಾಯಿತರಾಗುತ್ತಿದ್ದರು. ಮೊದಲ ಲೋಕಸಭೆ ದಾಖಲೆಯ 677 ದಿನಗಳ ಕಾಲ ಅಧಿವೇಶನಕ್ಕೆ ಸಾಕ್ಷಿಯಾಯಿತು. 1952 ಏಪ್ರಿಲ್ನಿಂದ 1957ರ ಏಪ್ರಿಲ್ಗೆ ಮೊದಲ ಲೋಕಸಭೆ ಅವಧಿ ಅಂತ್ಯವಾಯಿತು.